ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್. ನಾವು ಇವತ್ತು ಮತ್ತೊಂದೇ ಹೊಸ ರೋಗಾಣದ ಆಯುರ್ವೇದಿಕ್ ಔಷಧಿಗಳನ್ನು ತಂದಿವಿ. ಪೈಲೆ ನೋಡಿದ್ರಲ್ಲ ಬೇವಿನ ಗಿಡ, ಆ ಬೇವಿನ ಗಿಡದಾಗ ಏನೇನು ಯಾವ್ಯಾವ ಬಿಮಾರಿನಿಂದ ನಮಗೆ ಆರಾಮ ಕೊಡ್ತದೆ. ಮತ್ತು ರೀ ಅದು ನೀವು ಎಲ್ಲಿ ಭೀ ಹೋರಿ, ಯಾವ ದೇಶಕ್ಕೆ ಹೋರಿ, ಆ ಕಡೆ ಈ ಕಡೆ ಯಾವ ಊರಿಗೆ ಹೋದ್ರಿ ಆ ಗಿಡ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಅದು ಯಾಕೆ ಕಾಣ್ತದ, ಅದು ಗಿಡದ ಏನು ಸಂಬಂಧ? ಅದು ಹೆಣ್ಮಕ್ಳು ಕಿವಿ ತೂತು ಹಾಕೊಂಡಿರ್ತಾರೆ, ಅದು ಇಟ್ಕೊಂಡು ಸಾಕು ಕಿವಿ ತೂತು ಮುಚ್ಚುತ್ತ ಅಂತ ಅದ್ರ ಕಾಲಾಗ ಅದ್ರದ್ದು ಕಡ್ಡಿ ಸಲಕ್ಕೆ ಇರ್ತದ. ಅಂದಕ್ಕೆ ಏನಾಗ್ತದೆ, ಅದ್ರ ಸಲಕ್ಕಂತ ಭಾಳ ಮಂದಿ ತೊಗೊಂಡಿರ್ತಾರೆ. ಹೌದು ತಾನೆ? ಅದರಿಂದ ಉರಿ, ಪಿತ್ತು, ನೆಗಡಿ, ಕೆಮ್ಮ ಮತ್ತು ಡೆಂಗು ಮಲೇರಿಯಾ ಬರ್ತದೆ. ಅದರದ್ದು ಭೀ ಔಷಧ್ಯ ಈ ಬೇವಿನ ಗಿಡದಾಗೆ ಅದ ನೋಡ್ರಿ. ಭಾಳ ಮಂದಿ ಏನಂತಾರೆ, ಮುಂಜಾನೆ ಬೇವಿನ ತಪ್ಪಲು ತಿನ್ಬೇಕಂತಾರೆ. ಭಾಳ ಮಂದಿ ತಿಂತಾರೆ ಭೀ, ಅದ್ರದ್ದು ಪಾಲನೆ ಮಾಡ್ತಾರೆ ಭಾಳ ಮಂದಿ. ಮುಂಜಾನೆ ಎದ್ದು ದೇವ್ರಿಗೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಸೀದಾ ಬೇವಿನ ಗಿಡಕ್ಕೆ ಹೋಗಿ ಬೇವಿನ ತಪ್ಪಲು ತಂದು ಮನ್ಯಾಗ ತಂದಿರ ತೊಳೆದು ಮಾಡಿ ತಿಂದುಬಿಡ್ತಾರೆ. ತಿಂದಾಗ ಹೊಟ್ಟೆ ಏನೇನು ಒಳಗೆ ಹೊಟ್ಟೆಗ ಏನೇನು ಬಿಮಾರಿಗಳು ಇರ್ತಾವೆ. ಅಂದ್ರೆ ಹೊಟ್ಟೆ ಕಲ್ಲು ಆಗ್ಲತ್ತದ, ಹೊಟ್ಟೆಗ ಇದು ಆಗ್ತದೆ, ಹೊಟ್ಟೆನ ಐತದ, ಹೊಟ್ಟೆ ಒಳಗೆ ಭಾಳ ಗಿರ್ಸಿನ ಆಗ್ತದೆ. ನಿಂತ ಎಲ್ಲ ಸಂಬಂಧ ಬೇವಿನ ಗಿಡನೇ ಆಗ್ತದೆ. ಹೊಟ್ಟೆ ಕಲ್ಲಾದ್ರೆ ಭೀ ಬೇವಿನ ಗಿಡನೇ ನಿಮಗೆ ಪರಿಹಾರ ಇರ್ತದೆ. ಆದ್ರೆ ಮಂದಿ ಏನು ಮಾಡ್ತಾರೆ, ದವಾಖಾನಿಗೆ ಹೋಗ್ತಾರೆ, ಅಡ್ಮಿಂಟ್ ಮಾಡಿರಿ ಅಂತಾರೆ. ಒಂದು ಲಾಕ್ ಕೊಡ್ತೀರಿ, ಅಡ್ಮಿಂಟ್ ಮಾಡ್ತಾರೆ. ದಿನಕ್ಕೊಂದು 50-60 ಗುಲ್ಕಸ್ ಸೇರಿಸ್ತಾರೆ ಮೈದಾಗ. ಭಾಳ ಇಂಜೆಕ್ಷನ್ ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಕೋಮಾದಾಗ ಎಸಿದಾಗ ಅಂತ ಎಷ್ಟರೊಳಗೆ ಟೈಮ್ ವೇಸ್ಟ್ ಆಗ್ತದೆ. ಯಾರಿಗೂ ಕುಣಲ್ಲ. ಆಯುರ್ವೇದಕ್ಕೆ ಏನಂತ 3 ದಿನ 3 ದಿನ 3 ದಿನ 4 ದಿನ 4 ದಿನದಿಂದ ನೀವು ಆರಾಮಾತು ಹೊಟ್ಟೆ ಕಲ್ಲಿದ್ದೀನಿ ಹೆಂಗೆ ನಾ ಹೇಳ್ರಿ. ನೋಡ್ರಿ, ಪೈಲೆ ಅದು ಒಂದೇ ಸ್ಟೆಪ್. ನಿಮಗೆ ಹಲ್ಲಾಗ ಏನಾಗ್ಯದ, ಹುಳ ಹತ್ತವೆ, ಪೂರ ಹುಡುಗ್ಲತ್ತದ. ಏನು ಇಟ್ಕೊತೀರಿ, ಲವಂಗ ಮತ್ತು ತೋಟ ಇಟ್ಕೊತೀರಿ. ಅದ್ರ ತೋಟ ಭಾಳ ಮತ್ತು ಅಪಾಯಕಾರ ಚಕ್ಕರ ಬರ್ತದೆ. ಅದ್ರ ಪಾಲಿನ ನಾ ಏನು ತಂದೀನಿ, ಬೇವಿನ ಗಿಡದಾಗ ಲವಂಗ ಇಲೈಚಿ ಕುಟ್ಟಿ ಮತ್ತು ಅದರ ರಸ ತಗೊಂಡು ಬೇವಿನ ಗಿಡ ತೊಗೊಂಡು ಅದರದ್ದು ರಸ ತಗೊಂಡು ರಸದ್ನಿಂದ ಹಲ್ಲುದಬೇಕು. ಹಲ್ಲುದಾಗ ಏನಾಗ್ತದ, ಇದು ಪೂರ ದೌಡಿ ಹಲ್ಲದಲ್ಲಿ ಇಲ್ಲಿ ಹಲ್ಲುದಾಗ ಏನಾಗ್ತದೆ, ಅದು ಹುಳ ಇಲ್ಲೇ ಒಳಗೆ ಸಾಯಿಸಿ ಮತ್ತು 1 ತಾಸು ಆದಮೇಲೆ ನೀರು ಹಾಕಿ ಉಗೋಬೋದು. ಆಮೇಲೆ ನಿಮಗೆ ಅದು ನಿಮ್ಗೆ ಆಗಿ ಬರಲಿಲ್ಲ ಅಂದ್ರೆ ಅದರದ್ದು ಪೂರ ಕುಟ್ಟಿರ್ತೀರ, ಅದು ಕುಟ್ಟಿನ ಪೂರ ರಸ ತೆಗ್ಯಾರಂಗೆ ಇಲ್ಲಿ ಎಲ್ಲಿ ಹುಳ ಹತ್ತಿರ್ತ ನೋಡ್ರಿ ಅಲ್ಲಿ ಇಟ್ಕೋಬೇಕದು. ಅಲ್ಲಿ ಇಟ್ಕೊಂಡಾಗ ಏನಾಗ್ತದೆ, ಅಲ್ಲಿ ಒಳಗಿನ ಹುಳಗಳು ಭೀ ಸತ್ತೋಗ್ತಾವೆ. ಅವಾಗ ಸತ್ತು ಹೋಗ್ತಾವೆ. ಆಮೇಲೆ ಸತ್ತು ಹೋದಾಗ ನಿಮಗೆ ಆರಾಮಾಗ್ತವೆ. ಇಲ್ಲಾಂದ್ರೆ ದವಾಖಾನೆ ನೀವು ಹಲ್ಲು ಕಿತ್ತಿಸಿ ನಕಲಿ ಹಲ್ಲು ಹಾಕೊಂಡ್ಬಿಡ್ತೀವಿ, ರೊಕ್ಕ ಭಾಳ ಅನ್ನಿಸ್ತದೆ. ಸೆಕೆಂಡ್ ಸ್ಟೆಪ್ಪಿನಾಗ ಏನು, ಹೊಟ್ಟೆ ಭಾಳ ಕಡಿಲತ್ತದ ಅಂದ್ರೆ ನೀವೇನು ಮಾಡೋದಿಲ್ಲ. ಬೇವಿನ ತಪ್ಪಲು ತರಬೇಕು, ಮತ್ತು ಇಲೈಚಿ, ಲವಂಗ, ಮತ್ತು ಮೆಣಸು, ಮತ್ತೇನಂತಾರೆ ಎಣ್ಣೆ, ಇದು ಇಷ್ಟು 4 ಸಾಮಾನು. ಆ 4 ಸಾಮಾನ್ದಾಗ ಹುರ್ಕೊಂಡು ಚಂದ ಕೈ ನಿಂತು ಕೊಡ್ಬೇಕು. ನೀವು ಮಿಸ್ಕರ್ದಾಗ ಹಾಕಿ ಮಾಡೋದಲ್ಲ, ಕೈ ನಿಂತು ಕೊಟ್ಟು ಅದು ಪುಡಿ ಮಾಡಿಕೊಂಡು ದಿನ ಮಜ್ಜಿಗೆಗೆ ಹಾಕ್ಕೊಂಡ್ಕೆ ಖಾಲಿ ಹೊಟ್ಟೆಲಿ ಕುಡಿದ್ರೆ 3 ದಿನ ಸಾಕು. ಮೂರನೇ ಸ್ಟೆಪ್ಪಿನಾಗ ಏನದ ಅಂದ್ರೆ, ನಿಮಗೆ ಉರಿಯೋದು ಬಂತು, ಡೆಂಗು ಮಲೇರಿಯಾ ಎಕ್ಸಾಂಪಲ್, ಡೆಂಗು ಮಲೇರಿಯಾ ಬಂತು, ಅದು ದವಾಖಾನೆಯಾಗ ಭಾಳ ರೊಕ್ಕ ಹೋಲತ್ತು. ಒಂದು ರಾತ್ರಿಗೆ ಒಂದು 50,000 ರೂಪಾಯಿ ಒಂದು ಬ್ರೆಂಚ್ ಅದು. ಅಲ್ದಾರ ನಿಮಗೇನೆ ಅನಿಸ್ತದಲ್ಲ. ಈಗ ನೋಡ್ರಿ, ಫಸ್ಟ್ ಏನು ಮಾಡ್ತೀರಿ, ಬೇವಿನ ತಪ್ಪಲು ತೊಗೋತೀರಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಏನಂತಾರೆ ಇವು ಲವಂಗ, ಅವಕ್ಕೇನೋ ಅಂತೀರಿ ನಿಮ್ದೇನೋ, ಬೆಲ್ಲ, ಇವೆಲ್ಲ ಒಂದು ಒಲೆಯಾಗ 1 ಗ್ಲಾಸ್ ನೀರು ಹಾಕಿ ಇವೆಲ್ಲ ಹಾಕಿ ಅರ್ಧ ಗ್ಲಾಸ್ ಆಗತಕ್ಕ ಕುದಿಸಿ ಅಲ್ಲಿ ತೊಗೊಂಡು ಚಾಕಪ್ಪಿ ನೋಟೆ ಒಂದೊಂದು ಸ್ವಲ್ಪ 1 ತಾಸಿಗೊಮ್ಮೆ ಕುಡಿದ್ರೆ ನಿಮ್ಮ ಡೆಂಗು ಮಲೇರಿಯಾ ಭೀ ಗಾಯ. ಯಾಕೆ ಇಷ್ಟು ಆಯುರ್ವೇದಿಕ್ ಇದ್ದ ಮೇಲೆ ನಿಮಗೆ ರೊಕ್ಕ ಕೊಟ್ಟು ಆಸ್ಪತ್ರೆದಾಗ ಅಡ್ಮಿಂಟ್ ಮಾಡಿ
ಅದಕ್ಕೆ ಹಂಗೆ ಹಿಂಗೆ ಏಷಿ ಕಾಶಿ ಅವು ಪೂರಾ ರಾಮಾಯಣ ಆತಾವ. ಅದೇ ಇದು ಇಷ್ಟು ಆಯುರ್ವೇದಕ್ಕೆ ಮುಗಿಸ್ಕೊಂಡ್ರೆ ಟೆನ್ಷನ್ ಅದಕ್ಕೆ ಇರ್ತದೆ. ಆದರೆ ದಯವಿಟ್ಟು ಆಯುರ್ವೇದಕ್ಕೆ ತೋರಿ, ಮತ್ತು ಎಲ್ಲ ಆಯುರ್ವೇದಿಕ್ ಟೈಮ್ ಹಿಡಿತು ಅಷ್ಟೇ. ನೀವು ಆಯುರ್ವೇದಿಕ್ ಚಂದ ಆಗಲ್ಲ ಅಂತ ತಿಳ್ಕೊಬೇಡಿ, ಆಯುರ್ವೇದ ಭಾಳ ಒಳ್ಳೆಯದು. ಇಂದು ಇಷ್ಟು ಹೇಳಿನೇ, ಮುಂದಿನ ಮತ್ತೊಮ್ಮೆ ಆಯುರ್ವೇದ ತೊಗೊಂಬರ್ತೀನಿ. ಅಲ್ಲಿ ತಗ ನೋಡ್ತಾ ಇರಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.